ಎಲ್ಲರಿಗೂ ನಮಸ್ಕಾರ. ಓಂ ಶಾಂತಿ. ಆತ್ಮೀಯರೇ, ಇವತ್ತಿನ ಇನ್ಸ್ಪೈರಿಂಗ್ ಸೀರೀಸ್ನಲ್ಲಿ ನಾವೆಲ್ಲರೂ ಕೂಡ ಒಂದು ಮುಖ್ಯವಾದಂತಹ ವಿಷಯವನ್ನು ತಿಳ್ಕೊಳ್ಳೋಣ. ನಮ್ಮ ಜೀವನದಲ್ಲಿ ನಮ್ಮ ಒಂದು ಆಲೋಚನೆ ಚೇಂಜ್ ಆಯಿತು ಅಂದರೆ, ನಮ್ಮ ಒಂದು ಬಿಲೀಫ್ ಸಿಸ್ಟಮ್ ಚೇಂಜ್ ಆಯಿತು ಅಂದರೆ ಖಂಡಿತವಾಗಿಯೂ ಕೂಡ ನಾವು ತುಂಬ ಬದಲಾವಣೆಯನ್ನು ಕಾಣ್ಬೋದು. ಅದಕ್ಕೆ ಹೇಳ್ತಾರೆ, ಒನ್ ಥಾಟ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತ. ಇದರ ಒಂದು ನಿಟ್ಟಿನಲ್ಲಿ, ಇದರ ಒಂದು ವಿಷಯಾಂಗವಾಗಿ ನಾನು ನಿಮಗೆ ಒಂದು ಕಥೆಯನ್ನು ಶೇರ್ ಮಾಡ್ತೇನೆ. ಒಮ್ಮೆ ಒಬ್ಬ ಕಳ್ಳ ಮಂಚದಲ್ಲಿ ಅವನು ಇನ್ನೇನು ಸೀರಿಯಸ್ ಕಂಡೀಷನಲ್ಲಿ ಇರ್ತಾನೆ. ಆ ಕಳ್ಳ ಜೊತೆಗೆ ಅವನ ಮಗನನ್ನು ಕಳ್ಳನಾಗಿ ಬೆಳೆಸಿರ್ತಾನೆ. ಇನ್ನು ಕೊನೆ ಉಸಿರು ಬಿಡಬೇಕಾದ್ರೆ ಆ ಕಳ್ಳನ ಮಗನಿಗೆ ಆ ಕಳ್ಳ ಹೇಳ್ತಾನೆ, ನೋಡು, ನಾನು ಹಿಂಗೂ ಬಿಟ್ಟೋಗ್ತಾ ಇದ್ದೀನಿ, ನಾನು ಕಲ್ತಿರೋದೇ ಕಳ್ತನ, ನಿನಗೂ ಬರೋದು ಕಳ್ತನನೇ. ನಿನಗೆ ಒಂದು ಮಾತನ್ನು ಹೇಳ್ತೇನೆ, ಗಮನದಲ್ಲಿಟ್ಟುಕೋ. ನೀನು ಯಾವಾಗಾದರೂ ಕಳ್ತನ ಮಾಡಬೇಕಾದ್ರೆ ಧಾರ್ಮಿಕ ಸ್ಥಳಗಳಿಗೆ, ಆಶ್ರಮಗಳಿಗೆ, ಮಂದಿರಗಳಿಗೆ ಮಾತ್ರ ಹೋಗ್ಬೇಡ. ಅಲ್ಲಿ ಹೋದರೆ ಸಿಕ್ಕಾಕೊಂಡ್ಬಿಡ್ತೀಯ, ನಿನ್ನ ಜೀವನನೇ ಮತ್ತೆ ಹಾಳಾಗ್ಬಿಡುತ್ತೆ ಅಂತ. ಈ ಮಾತನ್ನು ಕೇಳಿದಂಥ ಕಳ್ಳ ಏನು ಮಾಡ್ತಾನೆ, ಅದೇ ರೀತಿ ಅವರ ಅಪ್ಪ ಹೇಳಿರೋ ಮಾತಿನ ಪ್ರಕಾರ ಅವನು ಒಮ್ಮೆ ಹೋಗಬಾರ್ದು ಅಂದ್ಕೊಂಡಿರ್ತಾನೆ. ಯಾವುದೋ ಒಂದು ಬಂಗ್ಲೆ ಮನೆಗೆ ಹೋಗ್ತಾನೆ. ಆ ಬಂಗ್ಲೆ ಮನೆಗೆ ಹೋಗ್ಬಿಟ್ಟು ಅವನು ಕಳ್ಳತನ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂತಹ ಮನೆಯವರು ಎಚ್ಚೆತ್ಕೊಂಡ್ಬಿಟ್ಟು ಅಲ್ಲಿರ್ತಕ್ಕಂಥ ಒಂದು ಸೆಕ್ಯೂರಿಟಿ ಅವರು ಅವನನ್ನು ಹಿಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಹಿಡ್ಕೊಳ್ಳೋಕೆ ಹೋದಾಗ ಅವನು ಅವರಿಂದ ತಪ್ಪಿಸ್ಕೊಳ್ಳೋ ಅಂತಹ ನಿಟ್ಟಿನಲ್ಲಿ ಓಡಿ ಹೋಗ್ತಾನೆ. ಓಡಿ ಹೋಗಿ ಅವನು ಗೊತ್ತಿಲ್ಲದಿರೋ ಹಂಗೆ ಒಂದು ಸತ್ಸಂಗದ ಆಶ್ರಮದ ಒಳಗಡೆ ಹೊರಟೋಗ್ತಾನೆ. ಅಲ್ಲೊಂದು ಸತ್ಸಂಗ ನಡೀತಾ ಇರುತ್ತೆ. ಆ ಸತ್ಸಂಗ ನಡೀತಾ ಇರಬೇಕಾದ್ರೆ ಅಲ್ಲಿರ್ತಕ್ಕಂಥವ್ರು ಹೇಳೋದನ್ನು ಕೇಳಿಸ್ಕೋಬಾರ್ದು ಅಂತ ಹೇಳಿಬಿಟ್ಟು ಅವನು ಎರಡೂ ಕಿವಿಗಳನ್ನು ಗಟ್ಟಿಯಾಗಿ ಮುಚ್ಕೊಂಡು ಕೇಳ್ತಾನೆ. ಆದರೂ ಕೂಡ ಅಲ್ಲಿ ಒಂದು ವಿಷಯವನ್ನು ಅವನ ಕಿವಿಯಲ್ಲಿ ಬಿದ್ದೋಗುತ್ತೆ. ದೇವತೆಗಳಿಗೆ ಛಾಯೆ ಇರೋದಿಲ್ಲ ಅಂತ. ಆ ದೇವತೆಗಳಿಗೆ ಛಾಯೆ ಇರೋಲ್ಲ, ಅವ್ರ ನೆರಳು ಅವ್ರಿಗೆ ಕಾಣಲ್ಲ ದೇವತೆಗಳದು ಅಂತ ಹೇಳಿ ಆ ಮಾತನ್ನು ಕೇಳಿಸ್ಕೊಂಡ್ಬಿಡ್ತಾರೆ. ಕೇಳಿಸ್ಕೊಂಡ್ಬಿಟ್ಮೇಲೆ ಇವ್ರು ಯಾರು ಇರ್ತಾರೆ, ಸೆಕ್ಯೂರಿಟಿ ಅವರು, ಅವನನ್ನು ಹಿಡ್ಕೊಂಡು ಹೋಗ್ಬಿಟ್ಟು ಆ ಒಂದು ಊರಿನ ರಾಜನ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ಊರಿನ ರಾಜನ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟಾಗ ಆ ರಾಜ ಕೇಳ್ತಾನೆ, ನೀನು ಮಾಡಿರೋ ತಪ್ಪು ಒಪ್ಕೋ, ನೀನು ಕಳ್ತನ ಮಾಡಿದ್ಯಾ ಅಂದರೆ ಇಲ್ಲವೇ ಇಲ್ಲ ಅಂತಾನೆ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಹೇಳ್ತಾನೆ. ಆಗ ಆ ರಾಜ್ಯದಲ್ಲಿ ಒಂದು ನಿಯಮ ಇರುತ್ತೆ, ಯಾರು ಅವರ ತಪ್ಪನ್ನು ಒಪ್ಕೊಳ್ಳೋದಿಲ್ಲ, ಅಂಗೀಕಾರ ಮಾಡೋದಿಲ್ಲ, ಅವರಿಗೆ ಶಿಕ್ಷೆಯನ್ನು ಕೊಡೋದಿಲ್ಲ. ಆ ರೀತಿ ಇರಬೇಕಾದ್ರೆ ಅಲ್ಲೇನು ಮಾಡ್ತಾರೆ, ಅವನಿಗೆ ಏನು ಮಾಡೋದು ಅಂತ ಪರಿಷ್ಕಾರನ ಹುಡುಕ್ತಾ ಇದ್ರೆ ಮಂತ್ರಿ ಹೇಳ್ತಾನೆ, ಅವನಿಗೆ ಇಷ್ಟವಾಗಿರ್ತಕ್ಕಂತಹ ದೇವತೆಯನ್ನು ನಾವು ಅವನ ಮುಂದೆ ಕರ್ಕೊಂಡೋಗಿ ಅವನಿಗೆ ಸತ್ಯ ಏನು ಅನ್ನೋದನ್ನು ಅವನ ಬಾಯಿಂದ ಬಿಡಿಸ್ಬೇಕು ಅಂತ ಹೇಳಿ ಆ ಮಂತ್ರಿ ಸಲಹೆ ಕೊಡ್ತಾನೆ. ಅದೇ ರೀತಿಯಾಗಿ ಅವನಿಗೆ ಇಷ್ಟ ಇರ್ತಕ್ಕಂಥ ದೇವಿ ಬಂದು ಕಾಳಿಕಾದೇವಿ ಅಂತ. ಆ ಕಾಳಿಕಾದೇವಿ ರೂಪದಲ್ಲಿ ಒಂದು ಹೆಣ್ಣುಮಗಳಿಗೆ ಅಲಂಕಾರ ಮಾಡಿಬಿಟ್ಟು ಅದೇ ರೀತಿಯಲ್ಲಿ ವೇಷಭೂಷಣ ಕೊಟ್ಬಿಟ್ಟು ಅಲ್ಲಿ ಒಂದು ಸೆಟ್ಟಿಂಗ್ ಮಾಡಿರ್ತಾರೆ. ಅವನನ್ನು ಎಲ್ಲಿ ಶಿಕ್ಷೆ ಕೊಟ್ಟಿರ್ತಾರೆ ಆ ಒಂದು ಶಿಕ್ಷೆ ಕೊಟ್ಟಿರ್ತಕ್ಕಂತಹ ಕೊಠಡಿಯಲ್ಲಿ ರಾತ್ರಿಗೆ ಆಟೋಮೆಟಿಕ್ಕಾಗಿ ಆ ಬಾಗಿಲುಗಳು ತೆರೆಯೋ ರೀತಿ ಒಂದು ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಹಾಕಿ ಆ ಕಾಳಿಕಾದೇವಿ ಆ ಒಂದು ವಾಹನದಲ್ಲಿ ಮುಂದೆ ಬಂದಿರೋ ಥರ ಅಲ್ಲೇನು ಮಾಡ್ತಾರೆ, ಅಲ್ಲಿ ಅವನಿಗೆ ಕರ್ಕೊಂಡೋಗಿ ತೋರಿಸ್ದಾಗ ಆ ದೇವಿ ಕೇಳ್ತಾರೆ, ನೀನು ಕಳ್ಳತನ ಮಾಡಿದ್ಯಾ ಇಲ್ವಾ ಹೇಳು, ಒಪ್ಕೋ ಅಂತ ಹೇಳಿದಾಗ ಅವನು ಈ ಕಡೆ ಆ ಕಡೆ ನೋಡಿದಾಗ ಆ ದೇವಿ ಏನು ವಾಹನದಲ್ಲಿ ಕೂತಿರ್ತಾಳೆ ಅಲ್ಲಿ ಛಾಯೆ ಕಾಣ್ತಾ ಇರುತ್ತೆ. ಛಾಯೆ ಕಾಣ್ತಿದ್ರೆ ಇವನಿಗೆ ನೆನಪಿಗೆ ಬರುತ್ತೆ, ಅವತ್ತು ಆ ಸತ್ಸಂಗದಲ್ಲಿ ಕೇಳಿಸ್ಕೊಂಡಿದ್ದ ದೇವತೆಗಳಿಗೆ ಛಾಯೆ ಕಾಣಲ್ಲ ಅಂತ. ಅವನು ರಿಯಲೈಸ್ ಹೇಳ್ತಾನೆ, ಇದೇನೋ ಡ್ರಾಮಾ ನಡೀತಾ ಇದೆ ಅಂತ ಹೇಳಿ ಅವನೇನು ಮಾಡ್ತಾನೆ, ಇಲ್ಲ ನಾನು ಕಳ್ತನ ಮಾಡೇ ಇಲ್ಲ ಅಂತ ಅವನು ಆ ಒಂದು ದೇವಿ ಮುಂದೆ ಹೇಳ್ತಾನೆ. ಆಗ ಈ ವಿಷಯನ ಆ ಒಂದು ಸೈನಿಕರು ಅಥವಾ ಸೆಕ್ಯೂರಿಟಿ ಅವರು ಕೇಳಿಸ್ಕೊಂಡು ಆ ಒಂದು ರಾಜನಿಗೆ ತಿಳಿಸ್ತಾರೆ. ಮತ್ತು ಅವನನ್ನು ಕರ್ಕೊಂಡು ಬಂದು ಇವನು ಮಾಡಿಲ್ವೇನೋ ಅದಕ್ಕೆ ಇವನು ಒಪ್ಕೊಳ್ತಾ ಇಲ್ಲ ಅಂತ ಹೇಳಿ ಪರೀಕ್ಷೆಯಲ್ಲಿ ಅವರೇನು ಮಾಡೋಕ್ಕಾಗದೆ ಬಿಟ್ಬಿಡ್ತಾರೆ. ಅವನು
ಆವಾಗ ಥಿಂಕ್ ಮಾಡ್ತಾನೆ, ಏನು ನಾನು ಒಂದು ಒಳ್ಳೆ ಮಾತನ್ನು ನನ್ನ ಕಿವಿಯಲ್ಲಿ ಬಿದ್ದಿರೋದನ್ನು ಕೇಳ್ಕೊಂಡಿರೋದಕ್ಕೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಒಂದು ಏನಾಯಿತು, ಕಷ್ಟದಿಂದ ನಾನು ಆಚೆ ಬಂದ್ಬಿಟ್ಟಿದ್ದೀನಿ, ನಾನು ಪರಿವರ್ತನೆ ಆಗ್ಬಿಟ್ಟಿದ್ದೀನಿ ಅಂದರೆ ನಾನು ದಿನಾಗಲೂ ಕೂಡ ಒಳ್ಳೆ ಮಾತುಗಳನ್ನು ಕೇಳಿಸ್ಕೊಂಡಾಗ ನನ್ನ ಜೀವನದಲ್ಲಿ ಇನ್ನೆಷ್ಟು ನಾನು ಬದಲಾವಣೆ ಆಗ್ತೀನಿ ಅಂತ. ಅದಕ್ಕೆ ಹೇಳಿದ್ದು, ಒನ್ ಥಾಟ್ ಕೆನ್ ಚೇಂಜ್ ಯುವರ್ ಲೈಫ್, ಒನ್ ಬಿಲೀಫ್ ಕೆನ್ ಗಿವ್ ಯು ಎ ರಿಲೀಫ್ ಇನ್ ಲೈಫ್ ಅಂತ. ಆ ರೀತಿ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನು ಕೇಳಿಸ್ಕೊಳ್ತಾ ಇದ್ದಾಗ ಯಾವುದೋ ಒಂದು ಮಾತು ಖಂಡಿತವಾಗಿಯೂ ನಮ್ಮ ಜೀವನಕ್ಕೆ ಪರಿಹಾರ ತಗೊಂಡು ಬರುತ್ತೆ. ಸ್ನೇಹಿತರೆ, ನಾವೆಲ್ಲರೂ ಒಳ್ಳೆಯದನ್ನು ಕೇಳಿಸ್ಕೊಳ್ತಾ ಇದ್ದರೆ ಖಂಡಿತವಾಗಿಯೂ ಎಲ್ಲೋ ಒಂದು ನಮ್ಮ ಜೀವನದಲ್ಲಿ ಪರಿವರ್ತನೆ ಖಂಡಿತ ಆಗುತ್ತೆ ಅನ್ನೋದು ನಿಮಗೆ ಈ ಕಥೆಯ ಮೂಲಕ ಕೊಡ್ತಕ್ಕಂಥ ಸಂದೇಶ. ಮತ್ತು ಇನ್ನೊಂದು ಒಳ್ಳೆಯ ಸ್ಟೋರಿ ಜೊತೆಗೆ ನಾವು ಭೇಟಿಯಾಗೋಣ. ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು.